ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಬಂಧುಗಳ. ಇಂದಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದು 2026 ಫೆಬ್ರವರಿ 19 ಗುರುವಾರ. ಇಂದಿನ ದಿನದ ಭವಿಷ್ಯ ಕೇವಲ ಒಂದು ಅಂದಾಜಲ್ಲ, ಇದು ಗ್ರಹಗಳ ಚಲನೆ, ನಕ್ಷತ್ರಗಳ ಸಂಚಾರ ಮತ್ತು ಗೋಚಾರ ಫಲಗಳ ಆಳವಾದ ವಿಶ್ಲೇಷಣೆ. ರಾಶಿ ಚಕ್ರದ ಮೊದಲ ನಾಯಕ, ಕೆಚ್ಚೆದೆಯ ಸಾಹಸಿ, ಮಂಗಳನ ಆಧಿಪತ್ಯದ ಮೇಷರಾಶಿಯವರ ಜೀವನದಲ್ಲಿ ಇಂದು ಯಾವ ಮಹತ್ತರ ಬದಲಾವಣೆಗಳು ಸಂಭವಿಸಲಿವೆ? ನಿಮ್ಮ ಜಾತಕದಲ್ಲಿ ಇಂದು ರಾಜಯೋಗವಿದೆಯೇ ಅಥವಾ ಸಂಕಷ್ಟಗಳ ಕಾರ್ಮೋಡವಿದೆಯೇ? ಪ್ರತಿಯೊಂದು ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಬದುಕಿನ ದಿಕ್ಸೂಚಿ ಎಲ್ಲಿದೆ? ಇಂದು ಗುರುವಾರವಾಗಿರುವುದರಿಂದ ದೇವಗುರು ಬೃಹಸ್ಪತಿಯ ಅನುಗ್ರಹ ನಿಮ್ಮ ಮೇಲಿದೆ. ಚಂದ್ರನು ಇಂದಿನ ದಿನದ ಬಹುಭಾಗ ನಿಮ್ಮ ರಾಶಿಗೆ ಸಕಾರಾತ್ಮಕ ಸ್ಪಂದನೆ ನೀಡುತ್ತಿದ್ದಾನೆ. ಮಂಗಳ ಮತ್ತು ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮಲ್ಲಿ ಕ್ರಿಯಾಶೀಲತೆ ಮತ್ತು ವಿವೇಕ ಎರಡೂ ಸಮ್ಮಿಳಿತವಾಗಿರುತ್ತದೆ. ಶನಿ ಮಹಾತ್ಮನ ದೃಷ್ಟಿ ಸ್ವಲ್ಪ ಇರುವುದರಿಂದ ಕೆಲಸದಲ್ಲಿ ವಿಳಂಬವಾಗಬಹುದು, ಆದರೆ ಫಲಿತಾಂಶ ಮಾತ್ರ ನಿಮಗೆ ಸಿಗಲಿದೆ. ನೌಕರರ ವರ್ಗದವರಿಗೆ ಕಚೇರಿಯಲ್ಲಿ ಇಂದು ನಿಮಗೆ ಡ್ಯೂ ಆರ್ ಡೈ ಪರಿಸ್ಥಿತಿ ಬರಬಹುದು. ಅಂದರೆ ಒಂದು ಕಠಿಣ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಹಾಕಲಾಗುವುದು. ಹೆದರಬೇಡಿ, ಇದು ನಿಮ್ಮ ಸಾಮರ್ಥ್ಯ ಮರೆಯಲು ಸಿಕ್ಕ ಅವಕಾಶ. ಸಹೋದ್ಯೋಗಿಗಳಿಗೆ ನಿಮ್ಮ ಕಾಲೆಳೆಯಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಮೌನ ಮತ್ತು ಕೆಲಸವೇ ಅವರಿಗೆ ತಕ್ಕ ಉತ್ತರ ನೀಡಲಿದೆ. ಸರ್ಕಾರಿ ನೌಕರರಿಗೆ ವರ್ಗಾವಣೆ ವಿಷಯದಲ್ಲಿ ಸಿಹಿ ಸುದ್ದಿ ಸಿಗಬಹುದು. ನಿರುದ್ಯೋಗಿಗಳಿಗೆ ಬಹಳ ದಿನಗಳಿಂದ ಇಂಟರ್ವ್ಯೂ ನೀಡಿ ಸುಸ್ತಾಗಿದ್ದೀರಾ. ಇಂದು ಸಂಜೆ 4 ಗಂಟೆಯ ನಂತರ ನಿಮಗೆ ಒಂದು ಪ್ರಮುಖ ಇಮೇಲ್ ಅಥವಾ ಫೋನ್ ಕಾಲ್ ಬರುವ ಸಾಧ್ಯತೆ ದಟ್ಟವಾಗಿದೆ. ತಾಂತ್ರಿಕ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದವರಿಗೆ ಇಂದು ಸುಸಮಯ. ಸ್ವಂತ ಉದ್ಯಮ ಮತ್ತು ವ್ಯಾಪಾರಸ್ಥರಿಗೆ ಹಳೆ ಬಾಕಿ ಹಣ ವಸೂಲಿಯಾಗಲು ಇದು ಸಕಾಲ. ನೀವೇನಾದರೂ ಹೋಟೆಲ್ ಉದ್ಯಮ, ಬಟ್ಟೆ ವ್ಯಾಪಾರ ಅಥವಾ ಕಟ್ಟಡ ಸಾಮಗ್ರಿ ವ್ಯಾಪಾರದಲ್ಲಿದ್ದರೆ ಇಂದು ಬಂಪರ್ ಲಾಭದ ನಿರೀಕ್ಷೆ ಮಾಡಬಹುದು. ಹೊಸ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳುವ ಮುನ್ನ ಜಾತಕ ವಿಶ್ಲೇಷಣೆ ಮಾಡಿಸುವುದು ಉತ್ತಮ. ಇನ್ನು ಆರ್ಥಿಕವಾಗಿ ಇಂದು ಮೇಷರಾಶಿಯವರಿಗೆ ಅದೃಷ್ಟದ ದಿನ. ಷೇರು ಮಾರುಕಟ್ಟೆ. ನೀವೇನಾದರೂ ಶಾರ್ಟ್ ಟರ್ಮ್ ಹೂಡಿಕೆ ಮಾಡಿದ್ದರೆ ಲಾಭದ ಬುಕ್ಕಿಂಗ್ ಮಾಡಲು ಇದು ಸರಿಯಾದ ಸಮಯ. ಆಸ್ತಿ ವಿಚಾರ. ಹಿರಿಯರಿಂದ ಬರಬೇಕಾದ ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಇದ್ದ ತಡೆಯಾಜ್ಞೆಗಳು ಇಂದು ತೆರವಾಗಬಹುದು. ಇನ್ನು ಸಲಹೆ. ಇಂದು ಆಭರಣ ಅಥವಾ ವಾಹನ ಖರೀದಿ ಮಾಡುವ ಯೋಗವಿದೆ, ಆದರೆ ಸಾಲ ಕೊಡುವ ವಿಚಾರದಲ್ಲಿ ಮಾತ್ರ ನೋ ಎಂದು ಹೇಳುವುದನ್ನು ಕಲಿಯಿರಿ. ಇದು ಕೊಟ್ಟ ಸಾಲ ನಿಮ್ಮ ಸಂಬಂಧವನ್ನೇ ಹಾಳು ಮಾಡಬಹುದು. ಇನ್ನು ಕುಟುಂಬ. ಮನೆಯಲ್ಲಿ ಇಂದು ಹಿರಿಯರೊಬ್ಬರ ಮಾರ್ಗದರ್ಶನ ನಿಮ್ಮ ದೊಡ್ಡ ಸಮಯವನ್ನು ಬಗೆಹರಿಸಲಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣದ ಹೂಡಿಕೆ ಮಾಡುವಿರಿ. ಮನೆಯಲ್ಲಿ ಸಣ್ಣ ಪುಟ್ಟ ಅಲಂಕಾರಿಕ ಬದಲಾವಣೆಗಳನ್ನು ಮಾಡುವ ಮೂಲಕ ಮನಸ್ಸಿಗೆ ಸಂತೋಷ ತಂದುಕೊಳ್ಳುವಿರಿ. ದಾಂಪತ್ಯ ಮತ್ತು ಪ್ರೇಮ. ದಂಪತಿಗಳ ನಡುವೆ ಇದ್ದ ಈಗೋ ಸಮಸ್ಯೆಗಳು ಇಂದು ದೂರವಾಗಲಿವೆ. ಸಂಗಾತಿಯ ಯಶಸ್ಸಿನಲ್ಲಿ ನೀವು ಭಾಗಿಯಾಗುವಿರಿ. ಪ್ರೇಮಿಗಳಿಗೆ ಇಂದು ವಿವಾಹ ಪ್ರಸ್ತಾಪ ನೀಡಲು ಅಥವಾ ಮನೆಯವರನ್ನು ಒಪ್ಪಿಸಲು ಅತ್ಯಂತ ಶುಭ ದಿನ. ಇಂದು ನೀವು ನೀಡುವ ಒಂದು ಸಣ್ಣ ಉಡುಗೊರೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಮೇಷರಾಶಿಯವರು ಇಂದು ತಮ್ಮ ಆರೋಗ್ಯದ ಬಗ್ಗೆ ಕಿಂಚಿತ್ತು ನಿರ್ಲಕ್ಷ್ಯ ವಹಿಸಬಾರದು. ಅತಿಯಾದ ಕೆಲಸದಿಂದ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಹಳೆಯ ಕಾಯಿಲೆಗಳು ಮರುಕಳಿಸುವ ಸಂಭವವಿದೆ, ಆದ್ದರಿಂದ ಮಾತ್ರೆಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ. ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಅನ್ನಿಸಿದರೆ ಏಕಾಂತದಲ್ಲಿ ಕುಳಿತು ಓಂಕಾರ ಜಪ ಮಾಡಿ. ಇಂದು ಹೆಚ್ಚು ಹಸಿರು ತರಕಾರಿಗಳನ್ನು ಸೇವಿಸಿ. ಇನ್ನು ವಿದ್ಯಾಭ್ಯಾಸ ಮತ್ತು ವಿದೇಶ ಯೋಗ. ವಿದೇಶಕ್ಕೆ ಹೋಗಿ ಓದಬೇಕು ಅಥವಾ ಕೆಲಸ ಮಾಡಬೇಕು ಎಂದು ಹಂಬಲಿಸುತ್ತಿರುವ ಮೇಷರಾಶಿಯವರಿಗೆ ಇಂದು ವೀಸಾ ಸಂಬಂಧಿತ ಕೆಲಸಗಳಲ್ಲಿ ಪ್ರಗತಿ ಕಂಡುಬರುತ್ತದೆ.
ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇಂದು ಹೊಸ ದಾರಿಗಳು ಗೋಚರಿಸುತ್ತವೆ. ಗ್ರಂಥಾಲಯ ಅಥವಾ ಗುರುಗಳ ಭೇಟಿಯಿಂದ ಜ್ಞಾನಾಭಿವೃದ್ಧಿಯಾಗಲಿದೆ. ಕಪ್ಪು ಬಣ್ಣ ಇಂದು ಆದಷ್ಟು ಕಪ್ಪು ಬಣ್ಣದ ಬಟ್ಟೆ ಅಥವಾ ವಸ್ತುಗಳಿಂದ ದೂರವಿರಿ. ವಾಗ್ವಾದ, ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಟ್ರಾಫಿಕ್ನಲ್ಲಿ ಯಾರೊಂದಿಗೂ ಜಗಳ ಇಳಿಯಬೇಡಿ, ಇದು ಪೊಲೀಸ್ ಕೇಸ್ವರೆಗೂ ಹೋಗಬಹುದು. ಇನ್ನು ತಂಪು ಪಾನೀಯ ಅಥವಾ ಐಸ್ ಕ್ರೀಮ್ ಸೇವನೆ ಇಂದು ಗಂಟಲಿಗೆ ತೊಂದರೆ ಕೊಡಬಹುದು. ಮಹಾಪರಿಹಾರ ಮತ್ತು ಅದೃಷ್ಟದ ಅಂಶಗಳು ಇವನ್ನು ಮಿಸ್ ಮಾಡಲೇಬೇಡಿ. ಇಂದಿನ ದಿನವನ್ನು ನಿಮ್ಮದಾಗಿಸಿಕೊಳ್ಳಲು ಈ ಕೆಳಗಿನ ಮಹಾಮಂತ್ರ ಪಠಿಸಿ. ಓಂ ನಮ ನಾರಾಯಣಾಯ ನಮ ಅಥವಾ ಓಂ ಅಂ ಹನುಮತೆ ನಮಃ ಎಂದು ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇಂದು ಹಸುವಿಗೆ ಬೆಲ್ಲ ಮತ್ತು ಗೋಧಿಯನ್ನು ತಿನ್ನಿಸಿ. ಇದರಿಂದ ಮಂಗಳ ದೋಷವಿದ್ದರೆ ನಿವಾರಣೆಯಾಗುತ್ತದೆ. ಇನ್ನು ದೀಪಾರಾಧನೆ. ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿ 3 ದಕ್ಷಿಣೆ ಹಾಕಿ. ಶುಭ ಸಂಖ್ಯೆ 1, 9, 27 ಆಗಿರುತ್ತದೆ ನಿಮ್ಮ ಈ ದಿನದಲ್ಲಿ ಶುಭ ಸಂಖ್ಯೆ. ಶುಭ ಬಣ್ಣ ರಕ್ತ ಕೆಂಪು ಮತ್ತು ಹಳದಿ. ಶುಭ ದಿಕ್ಕು ಪೂರ್ವವಾಗಿರುತ್ತದೆ. ಬಂಧುಗಳೇ, ಕಾಲಚಕ್ರ ಇರುಳುತ್ತಲೇ ಇರುತ್ತದೆ. ಏಳು ಬೀಳುಗಳು ಸಹಜ. ಆದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ದೈವಭಕ್ತಿ ನಿಮ್ಮನ್ನು ಸೋಲಲು ಬಿಡುವುದಿಲ್ಲ. ಇಂದಿನ ಈ ಸುದೀರ್ಘ ರಾಶಿ ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಜೀವನ ಸುಖಮಯವಾಗಿರಲಿ. ಸರ್ವೇ ಜನಂ ಸುಖಿಯೋ ಭವಂತು. ಧನ್ಯವಾದಗಳು.